ಇರಾನ್ ಬಗ್ಗು ಬಡಿಯೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ವಿರುದ್ಧ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಅಮೆರಿಕ. ನೋಡಿ, ಇರಾನ್ ಮೇಲೆ ದೊಡ್ಡ ಮಟ್ಟದ ಯುದ್ಧಕ್ಕೆ ಅಮೆರಿಕ ಸಜ್ಜಾಯ್ತಾ ಅನ್ನೋ ಪ್ರಶ್ನೆ ಇದೆ. ಇರಾನ್ ಬಗ್ಗು ಬಡಿಯೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಇರಾನ್ ವಿರುದ್ಧ ನಿರ್ಣಾಯಕ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಅಮೆರಿಕ. ಕರ್ಗ್ ದ್ವೀಪ ಕೈವಶಕ್ಕೆ ಅಮೆರಿಕ ನೌಕಾಪಡೆ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇರಾನ್ ಇಂಧನ ಮತ್ತು ಹಣಕಾಸು ಮೂಲವಾದ ಕರ್ಗ್ ದ್ವೀಪ, ಸೊ ಹಂಗಾಗಿ ಹರ್ಮುಜ್ ಜಲಸಂಧಿ ಸುತ್ತಲೂ ಕೂಡ ಕಾರ್ಯಾಚರಣೆ ನಡೆಸೋದಕ್ಕೆ ತಂತ್ರಗಾರಿಕೆಯನ್ನ ಮಾಡಿದೆ. ಅಮೆರಿಕದಿಂದ 3,000ಕ್ಕೂ ಹೆಚ್ಚು ನೌಕಾಪಡೆ ಯೋಧರು ಪಶ್ಚಿಮ ಏಷ್ಯಾಗೆ ರವಾನೆ ಮಾಡಲಾಗಿದೆ. ವಿಶೇಷ ಕಾರ್ಯಾಚರಣೆ ಪಡೆ ಮತ್ತು ಇನ್ಫೆಂಟ್ರಿ ಪಡೆಗಳ ರವಾನೆ ಆಗಿದೆ. ಇರಾನ್ ನೆಲದಲ್ಲಿ ಅಮೆರಿಕ ಭೂಸೇನಾ ಕಾರ್ಯಾಚರಣೆ ಸಾಧ್ಯತೆ ಇದೆ. ನೋಡಿ, ಇರಾನ್ ಮೇಲೆ ದೊಡ್ಡ ಮಟ್ಟದ ಯುದ್ಧಕ್ಕೆ ಅಮೆರಿಕ ಸಜ್ಜಾಯ್ತಾ ಅನ್ನೋ ಪ್ರಶ್ನೆ ಯಾಕೆ ಹುಟ್ಕೊಂಡಿದೆ ಅಂತ ಅಂದ್ರೆ, ಇರಾನ್ನ ನೆಲದಲ್ಲಿ ಅಮೆರಿಕದ ಯೋಧರನ್ನ ಇಳಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬ್ಲೂ ಪ್ರಿಂಟ್ ಈಗಾಗಲೇ ರೆಡಿ ಆಗಿದೆ ಅಂತ. ಇರಾನ್ ವಿರುದ್ಧ ನಿರ್ಣಾಯಕ ಕದನಕ್ಕೆ ಅಮೆರಿಕ ಸಿದ್ಧ ಆಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಅನ್ಕೊಂಡಿದ್ದು ನಾವಿಬ್ರು ದೇಶಗಳು, ಬಲಿಷ್ಠ ರಾಷ್ಟ್ರಗಳು ಸೇರಿ ಇರಾನ್ನ ಆರಾಮಾಗಿ ಒಂದು 4-5 ದಿನಗಳಲ್ಲಿ ಬಗ್ಗು ಬಡಿದು ಬಿಡಬಹುದು ಅಂತ ಹೇಳಿ ಅನ್ಕೊಂಡಿದ್ವು ಅಂತ ಕಾಣಿಸುತ್ತೆ. ಬಟ್ ಅದು ಸಾಧ್ಯ ಆಗಿಲ್ಲ. ಬಿಕಾಸ್ ಇರಾನ್ ದಾಳಿ ನಡೆಸ್ತಾ ಇರೋದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಮೆರಿಕಾನೂ ಕೂಡ ಪತರುಗುಟ್ಟು ಹೋಗಿದೆ. ಅದನ್ನ ಒಪ್ಕೊಂಡಿದ್ದಾರೆ ಕೂಡ. ನಾವು ಅನ್ಕೊಂಡೇ ಇರಲಿಲ್ಲ ಇರಾನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಯನ್ನ ನಡೆಸುತ್ತೆ ನಮ್ಮ ಮೇಲೆ ಅಂತ ಹೇಳಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದ ಆಗಿದೆ. ಸೊ ಇದೆಲ್ಲದರ ನಡುವೆ ಇರಾನ್ ಮಾತ್ರ ಯಾವುದೇ ಷರತ್ತುಗಳಿಗೆ ಬಗ್ತಾ ಇಲ್ಲ. ಏನೇ ವಾರ್ನಿಂಗ್ ಕೊಟ್ಟರು ಸೈಲೆಂಟ್ ಆಗ್ತಾ ಇಲ್ಲ. ಹಾಗಾಗಿ ನಿರ್ಣಾಯಕ ಯುದ್ಧಕ್ಕೆ ಈಗ ಅಮೆರಿಕ ಸಿದ್ಧ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕರ್ಗ್ ದ್ವೀಪ ಬಹಳ ಇಂಪಾರ್ಟೆಂಟ್. ಒಂದು ಕಡೆ ಈಗ ಹರ್ಮುಜ್ ಜಲಸಂಧಿ ಅಂತ ಹೇಳಿ ನಾವು ಕೇಳ್ತಾನೆ ಇರ್ತೀವಿ ನಿರಂತರವಾಗಿ. ಹರ್ಮುಜ್ ಜಲಸಂಧಿಯಿಂದ ಸಾಕಷ್ಟು ಹಡಗುಗಳು ಇಂಧನ ಮತ್ತು LPG ತುಂಬಿಕೊಂಡು ಬರ್ತಾ ಇರುವಂತಹ ಹಡಗುಗಳನ್ನು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ. ಒಂದಿಷ್ಟು ರಾಷ್ಟ್ರಗಳಿಗೆ, ಇನ್ಕ್ಲೂಡಿಂಗ್ ನಮ್ಮ ಭಾರತ ಸೇರಿದಂತೆ 1-2-3 ರಾಷ್ಟ್ರಗಳಿಗೆ ಆ ಹಡಗುಗಳನ್ನು ಬಿಡ್ತಾ ಇದ್ದಾರೆ. ಇರಾನ್ ಬಿಟ್ರೆ ಇನ್ನು ಉಳಿದಂಥ ರಾಷ್ಟ್ರಗಳ ಹಡಗುಗಳನ್ನು ಅಲ್ಲೇ ತಡೆ ಹಿಡಿತಾ ಇದೆ. ಸೊ ಹರ್ಮುಜ್ ಜಲಸಂಧಿ, ಮತ್ತೊಂದು ಬಹಳ ಪ್ರಮುಖವಾಗಿ ಕರ್ಗ್ ದ್ವೀಪ. ಈ ಕರ್ಗ್ ದ್ವೀಪವನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಅಮೆರಿಕ ನೌಕಾಪಡೆ ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಇರಾನ್ನ ಇಂಧನ ಮತ್ತು ಹಣಕಾಸು ಮೂಲ ಅದು ಕರ್ಗ್ ದ್ವೀಪ ಅಂತ ಅಂದ್ರೆ. ಸೊ ಇಂಧನ ಹಣಕಾಸು ಮೂಲವಾಗಿರುವಂತ ಕರ್ಗ್ ದ್ವೀಪವನ್ನ ಕೈವಶ ಮಾಡ್ಕೊಂಡ್ಬಿಟ್ರೆ ಎಲ್ಲೋ ಒಂದ್ ಕಡೆ ಇರಾನ್ ತೆಪ್ಪಗಾಗುತ್ತೆ ಅನ್ನೋದು ಅಮೆರಿಕದ ಪ್ಲಾನ್. ಹರ್ಮುಜ್ ಜಲಸಂಧಿ ಸುತ್ತಲೂ ಈಗಾಗಲೇ ಕಾರ್ಯಾಚರಣೆ ನಡೆಸ್ತಾ ಇದೆ ಅಮೆರಿಕ ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕದಿಂದ 3,000ಕ್ಕೂ ಹೆಚ್ಚು ನೌಕಾಪಡೆಯ ಯೋಧರು ಪಶ್ಚಿಮ ಏಷ್ಯಾಗೆ ರವಾನೆ ಮಾಡಲಾಗಿದೆ. ವಿಶೇಷ ಕಾರ್ಯಾಚರಣೆ ಪಡೆ ಮತ್ತು ಇನ್ಫೆಂಟ್ರಿ ಪಡೆಗಳ ರವಾನೆ ಕೂಡ ಆಗಿದೆ. ಇರಾನ್ ನೆಲದಲ್ಲಿ ಅಮೆರಿಕ ಭೂಸೇನಾ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ. ನಾವೀಗಾಗಲೇ ಹೇಳಿದ ಹಾಗೆ ಇರಾನ್ನ ಒಳಗಡೆ ಅಮೆರಿಕದ ಸೈನಿಕರನ್ನ ಇಳಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಈ ಮುಖೇನ ಈ ಯುದ್ಧಕ್ಕೆ ಅಂತ್ಯ ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ, ಮತ್ತು ಎಲ್ಲಿವರೆಗೂ ಈ ಯುದ್ಧ ನಡೆಯುತ್ತೆ ಮತ್ತು ಇರಾನ್ನ ಈ ಯುದ್ಧದಿಂದ ಹಿಂದೆ ಸರಿಯುತ್ತಾ ಅಥವಾ ಈ ಯುದ್ಧ ಹಿಂಗೆ ಕಂಟಿನ್ಯೂ ಮಾಡುತ್ತಾ ಅಥವಾ ಈ 2 ರಾಷ್ಟ್ರಗಳು ಏನು ಷರತ್ತುಗಳನ್ನ ವಿಧಿಸಿದೆ ಅದಕ್ಕೆ ಒಪ್ಕೊಂಡು ಸೈಲೆಂಟ್ ಆಗುತ್ತಾ ಇರಾನ್, ಕಾದ್ ನೋಡ್ಬೇಕಾಗಿದೆ.